ಪ್ರೊಫೆಸರ್ ನಟರಾಜ್ ಸರ್ ಅವರು ನಮ್ಮ ಜೊತೆ ಕೂತಿದ್ದಾರೆ. ಇವತ್ತಿನ ವಿಶೇಷ ವಿಚಾರ ಅಂತ ಹೇಳಿದ್ರೆ ಶ್ರೀಲಂಕಾ, ಬಾಂಗ್ಲಾದೇಶ್ ಮತ್ತು ನೇಪಾಳ, ಈ 3 ದೇಶಗಳಲ್ಲಿ ಯುವಕರು ದಂಡಾಗಿ ಬಂದು ಇಡೀ ಸರ್ಕಾರವನ್ನು, ಆಡಳಿತ ಸರ್ಕಾರವನ್ನು ಕಿತ್ತೊಗೆದಿದ್ದಾರೆ. ಮನೆ ಮಠಕ್ಕೆಲ್ಲ ಬೆಂಕಿ ಹಚ್ಚಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಸರ್ ಇದು ನಮ್ಗೆ ಅರ್ಥನೇ ಆಗ್ತಿಲ್ಲ. ಈ ಯುವಕರು ಇಷ್ಟೊಂದು ಅಜರ್ಷನ್ನಾಗಿ ನಿಲ್ಲದ ಕಾರಣ ಏನು? ಆ ದೇಶದಲ್ಲಿ ಆಗ್ತಿರ್ಬೋದಂತ ರಾಜಕೀಯ ಸ್ಥಿತ್ಯಾಂತರವೇ ಅಥವಾ ಆರ್ಥಿಕದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆ ಸರ್? ಏನಂತ ನನಗೆ ಅರ್ಥ ಆಗ್ತಿಲ್ಲ ಸರ್ ಇದು. ಅದೇ ನಿಮ್ಮ ಪ್ರಶ್ನೆನಲ್ಲೇ ಉತ್ತರ ನೀವು ಸೂಕ್ಷ್ಮವಾಗಿ ಹೇಳಿಬಿಟ್ಟಿದ್ದೀರಾ. ಏನಂದರೆ ಈಗ ಕಳೆದ ಈ ವಾರದಲ್ಲಿ ಸೋಮವಾರದಿಂದ ಏನು ಘಟನೆಗಳು ನಡೀತಾ ಇದೆ ನೇಪಾಳದಲ್ಲಿ, ಅದರ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇದೇ ಥರದ ಘಟನೆಗಳು ಬೇರೆ ದೇಶದಲ್ಲಿ ಒಂದೊಂದು ವರ್ಷ ಒಂದೊಂದು ಕಡೆ ನಡೆದು ಹೋಗಿದೆ. ಈಗ 1922 ಪಾಕಿಸ್ತಾನದಲ್ಲಿ ಮೊದಲು ಪ್ರಾರಂಭ ಆಯಿತು. ಅಲ್ಲಿರೋ ಚುನಾಯಿತ ಸರ್ಕಾರವನ್ನು, ಅಂದರೆ ಇಮ್ರಾನ್ ಖಾನ್ ಅವರು ಏನು ಆಡಳಿತ ನಡೆಸ್ತಾ ಇದ್ರು, ಚುನಾಯಿತ ಸರ್ಕಾರವನ್ನು ಕಿತ್ತು ಎಸೆಯೋದಕ್ಕೆ ಇದೇ ಥರ ಕ್ಷಿಪ್ರ ಕ್ರಾಂತಿ ಆಯಿತು. ಆದರೆ ಪಾಕಿಸ್ತಾನದಲ್ಲಿ ಆಗಿರೋದು ಎಲ್ರಿಗೂ ಗೊತ್ತಿದೆ, ಅದು ಮಿಲಿಟರಿ ಸಪೋರ್ಟೆಡ್. ಅಲ್ಲಿಯ ಸೈನ್ಯಾಡಳಿತ ಬಹಳ ದಿವಸ ಯಾವುದೇ ಪ್ರಧಾನಮಂತ್ರಿಗಳನ್ನು ಮತ್ತು ಅಧ್ಯಕ್ಷರನ್ನು ಇರೋದಕ್ಕೆ ಬಿಡೋದಿಲ್ಲ. ಸೈನ್ಯಾಡಳಿತದ ಷರತ್ತುಗಳನ್ನು ಯಾರು ಉಲ್ಲಂಘಿಸ್ತಾರೆ, ಸೈನ್ಯಾಡಳಿತವನ್ನು ಯಾರು ವಿರೋಧಿಸ್ತಾರೆ, ಅವ್ರು ಹೇಳ್ದಂಗೆ ಕೇಳಲ್ಲ. ಸೊ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಆ ಸರ್ಕಾರವನ್ನು ಕಿತ್ತೆಸೆತಾರೆ. ಅಲ್ಲಿ 22ನೇ ಇಸ್ವಿಯಲ್ಲಿ ಆ ಥರ ಆಯಿತು. 23ರಲ್ಲಿ ತಾವು ಹೇಳಿದಾಗೆ ಶ್ರೀಲಂಕಾದಲ್ಲೂ ಇದೇ ಥರ ಆಯಿತು. 24ರಲ್ಲಿ ಬಾಂಗ್ಲಾದೇಶದಲ್ಲಿ ಆಯಿತು. ನಾವೇ ಬಾಂಗ್ಲಾದೇಶ, ಭಾರತವೇ ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣವಾದರೂ ಕೂಡ ನಮ್ಮ ಎದುರುಗಡೆ ನಡೆದಿರ್ತಕ್ಕಂಥ ಘಟನೆ ಮತ್ತು ಅದರ ದುಷ್ಪರಿಣಾಮವನ್ನು ದೇಶ ಎದುರಿಸ್ತಾ ಇದೆ, ಇವತ್ತಿಗೂ ಎದುರಿಸ್ತಾ ಇದೆ. 25ರಲ್ಲಿ ಈಗ ಈ ವಾರದಲ್ಲಿ ನಡೆದಿರೋದು ನೇಪಾಳದಲ್ಲಿ. ಇದು ಇಲ್ಲಿಗೆ ನಿಲ್ಲಿಲ್ಲ. 25ರಲ್ಲಿ 2ನೇ ಘಟನೆ ಈಗ ಫ್ರಾನ್ಸ್ನಲ್ಲಿ ನಡೆದಿದೆ. ಅಲ್ಲಿಯೂ ಕೂಡ ಯುವಕರು ಮತ್ತು ವಿದ್ಯಾರ್ಥಿಗಳು ಚರ್ಚಿಗೆ ಬೆಂಕಿ ಹಚ್ಚಿದ್ದಾರೆ. ಇದರಲ್ಲಿ ನೇಪಾಳನಲ್ಲಿ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿ, ಗುರುದ್ವಾರಗಳ ತಂಟೆಗೆ ಹೋಗಿಲ್ಲ. ಕೇವಲ ಆಡಳಿತ ನಡೆಸ್ತಕ್ಕಂಥ ಪಾರ್ಲಿಮೆಂಟ್ಗಳು, ಆಡಳಿತ ನಡೆಸ್ತಕ್ಕಂಥ ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷರು, ಹಣಕಾಸು ಸಚಿವರು, ಚುನಾಯಿತ ಪ್ರತಿನಿಧಿಗಳ ಮನೆಗಳಿಗೆ, ಕಚೇರಿಗಳಿಗೆ ಮಾತ್ರ ಯಾಕೆ ಅಂತ ಅವ್ರ ಮೇಲೆ ಯಾಕೆ ಕಟ್ಟಬೇಕು? ಅದು ಏನಾಗಿದೆ ಅಂದರೆ ಈ 4 ಚಳುವಳಿಗಳು ನಾವೇನು ತಾವು ಪ್ರಸ್ತಾಪ ಮಾಡಿದ್ರೆ, ಇದರ ಹಿಂದೆ ಬಹಳ ದೊಡ್ಡ ಯುವಜನ ಶಕ್ತಿ ಎದ್ದು ನಿಂತು ಸಿಡಿದೆತ್ಕೊಂಡು ನಿಂತುಬಿಟ್ರು. ಅವರು ಇಷ್ಟೊಂದು ಸಿಡಿದೇಳೋದಕ್ಕೆ ಕಾರಣ ಏನು ಅಂದರೆ ಅವರಲ್ಲಿ ಇರ್ತಕ್ಕಂಥ ಹತಾಶೆ ಮತ್ತು ಅವರಿಗೆ ಸರಿಯಾದ ದಾರಿ ತೋರಿಸ್ತಾ ಇರತಕ್ಕಂಥ ಆಡಳಿತಾಧಿಯ ಪಕ್ಷದ ಫೇಲ್ಯೂರ್ ಲೀಡರ್ಶಿಪ್, ಯಶಸ್ವಿ ಆಗದೇ ಇರತಕ್ಕಂಥ ನಾಯಕತ್ವ. ಮತ್ತು ಬಹಳ ಮುಖ್ಯವಾದ ಸಮಸ್ಯೆ ಅಂದರೆ ಎಲ್ಲೇ ಚಳುವಳಿಗಳಾಗಲಿ, ಕ್ರಾಂತಿಗಳಾಗಲಿ, ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಎಲ್ಲ ಕ್ರಾಂತಿಗಳು, ಎಲ್ಲ ಹೋರಾಟಗಳು, ಎಲ್ಲ ಚಳುವಳಿಗಳು, ಎಲ್ಲ ಪ್ರತಿಭಟನೆಗಳು ಮೂಲಭೂತವಾಗಿ ಅನ್ನ, ಫುಡ್, ಆಹಾರ, ಅನ್ನ, ವಸತಿ, ಉದ್ಯೋಗ, ಆದಾಯದ ಮೂಲಕ್ಕಾಗಿಯೇ ನಡೆದಿರತಕ್ಕಂಥ ಚಳುವಳಿಗಳು. ಮೇಜರ್ ಆಗಿ ಬಹಳ ಪ್ರಮುಖವಾಗಿ ಎಲ್ಲ ಕ್ರಾಂತಿಗಳನ್ನ ನೋಡಿ ನೀವು. ಆದರೆ ನಾವು ಇತಿಹಾಸದಲ್ಲಿ ಓದುವಾಗ ಏನಂತೀವಿ, ಇದು ಅಧಿಕಾರಕ್ಕಾಗಿ ಹೋರಾಟ ಅಂತ ಅಂತೀವಿ. ಇಂಥ ಸಂದರ್ಭದಲ್ಲಿ ಅಧಿಕಾರದಿಂದ ಕಿತ್ತಿ ಎಸೆಯೋದ್ರ ಜೊತೆಗೆ ಅಧಿಕಾರಕ್ಕಾಗಿ ಕಾಯ್ತಾ ಇರೋ ಅವಕಾಶವಾದಿಗಳು ಅಲ್ಲಿ ಬಂದು ಕೂತ್ಕೊಳ್ತಾರೆ. ಸೊ ನೀವು ಹೇಳ್ತಿದ್ದೆ ವಿದ್ಯಾರ್ಥಿಗಳು ಹೇಳಿದ್ರಿ, ನನಗೊಂದು ನೆನಪು ಬರುತ್ತೆ ಸರ್. ಅಸ್ಸಾಂ ಗಣ ಪರಿಷತ್ ಅಂತೇಳಿ ನಡೀತು. ಕರೆಕ್ಟ್, ಆ ವಿಷಯ ಎತ್ಕೊಳ್ತಿದ್ದೆ ನಾನು. 2 ವರ್ಷ ಸತತವಾಗಿ 2.5 ವರ್ಷ ಇಡೀ ಶಾಲಾ ಕಾಲೇಜೆಲ್ಲ ಬಂದ್ ಮಾಡಿ, ಅವತ್ತಿನ ದಿವಸ ಡಿಗ್ರಿ ಓದ್ತಿದ್ದನು. ಮತ್ತೆ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದಮೇಲೆ ಡಿಗ್ರಿ ಓದ್ತಿದ್ದಂಥ ವ್ಯಕ್ತಿನೇ ಮುಖ್ಯಮಂತ್ರಿಗಳಾದರು. MA ಓದ್ತಿದ್ದಂತನು ಎಜುಕೇಶನ್ ಮಿನಿಸ್ಟರ್ ಆದ್ರ, ಎಲ್ಲ ಆದರು. ಅದು ಒಂಟರ್. ಹೌದು. ಸೊ ವಾಟ್ ಇಸ್ ನೆಕ್ಸ್ಟ್? ಅಷ್ಟೇ. ಇದೇನಾಗಿದೆ ಅಂದರೆ ಪ್ರಭುತ್ವವನ್ನು ವಿರೋಧಿಸ್ತಕ್ಕಂಥ ಯುವಶಕ್ತಿ ಒಂದು ಆಲ್ಟರ್ನೇಟಿವ್, ಇದಕ್ಕೆ ಬದಲಿ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆ ಸರಿಯಾದ ರೂಪರೇಷೆಗಳೇ ಇರೋದಿಲ್ಲ. ಅಧಿಕಾರದಲ್ಲಿ ಇರೋರೆಲ್ಲ ಭ್ರಷ್ಟರು, ಇವರೆಲ್ಲ ನಾಲಾಯಕು, ಇವರೆಲ್ಲ ಹಣ ಮಾಡ್ತಾರೆ, ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸ್ತಾರೆ, ಹೇರಳವಾಗಿ ಧನ ಸಂಗ್ರಹ ಮಾಡ್ತಾರೆ, ವಿದೇಶದಲ್ಲಿ ಹೂಡಿಕೆ ಮಾಡ್ತಾರೆ. ನಮ್ಮನ್ನು ಮಾತ್ರ
ಅನ್ನ ನೀರು ಇಲ್ದಂಗೆ ಸತಾಯಿಸ್ತಾರೆ ಅನ್ನೋ ಹತಾಶೆ ಇದೆಯಲ್ಲ, ಆ ಕಾರಣಕ್ಕಾಗಿ ನಡೀತಕ್ಕಂಥ ಒಂದು ಹೋರಾಟ. ಆದರೆ ಈ ಥರದ ಹೋರಾಟಗಳು ಭಾರತೀಯರಾದ ನಮಗೆ ಹೊಸ್ತೇನಲ್ಲ. ತಾವೀಗ ಹೇಳಿದಾಗೆ ಅಸ್ಸಾಂನಲ್ಲಾಯಿತು. ಅಸ್ಸಾಂನಲ್ಲಿ ಅದಕ್ಕಿಂತ ಮೊದಲು ನಮ್ಮ ಸರ್ವೋದಯದ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಬಿಹಾರದಲ್ಲಿ ಒಂದು ಮುಖ್ಯಮಂತ್ರಿನೇ ಬದಲಾಯಿಸ್ತಕ್ಕಂಥದ್ದು ವಿದ್ಯಾರ್ಥಿ ಶಕ್ತಿಯಿಂದ. ಅದು ಏನಂದ್ರೆ ಅದಕ್ಕೆ ಒಂದು ದೊಡ್ಡ ಹೋರಾಟನೇ ಇಡೀ ಅವಾಗ ತುರ್ತು ಪರಿಸ್ಥಿತಿ ಆದ್ಮೇಲಂತೂ ಅದಿನ್ನೂ ತೀವ್ರತೆಗೊಂಡು ಎಷ್ಟೋ ಜನ ಜೈಲಲ್ಲಿದ್ದಂಥವರೆಲ್ಲರೂ ಎಲೆಕ್ಷನ್ ಅಲ್ಲಿ ಗೆದ್ರು. ಅದೇ ಜೈಲಲ್ಲಿ ಇದ್ಕೊಂಡೇ ಗೆದ್ರು. ಜೈಲಲ್ಲಿ ಇದ್ಕೊಂಡೆ ಜಾರ್ಜ್ ಫರ್ನಾಂಡಿಸ್, ಆಮೇಲೆ ಚಂದ್ರಶೇಖರ್ ಅವರೆಲ್ಲ ತಂದೆ ಅವ್ರ ಹೆಂಡತಿ ಮಕ್ಕಳು ಫೋಟೋ ಇಟ್ಕೊಂಡು ಓಡಾಡಿ ಓಟ್ ಹಾಕ್ಸಿದ್ರು. ಅಂದ್ರೆ ಅದು ಒಂದು ಪೊಲಿಟಿಕಲ್ ಇದೆ. ಆದ್ರೆ ಅದನ್ನು ಈ ಚಳವಳಿಗೆ ಅಂದ್ರೆ ನೀವು ಹೇಳಿದ್ದನ್ನು ಕರೆಕ್ಟ್ ಆಯ್ತು. ಈಗ ನನಗೆ ಇನ್ನೊಂದು ಪ್ರಶ್ನೆ ಬಯಸಿದ್ದೇನೆ ಅಂತ ಹೇಳಿದ್ರೆ, ಅಸ್ಸಾಂ ಗಣ ಪರಿಷತ್ತಿಂದು ಒಂದು ಕತೆ ಆಯ್ತು. ಅಲ್ಲಿ ಯಾರು ಲೀಡರ್ಸ್ ಇರಲಿಲ್ಲ, ಬರೀ ಯುವಕರು ತರ್ತಾರಿದ್ರು, ರಾಜಕೀಯಕ್ಕೆ ಬಂದ್ರು, ಅದು ಮತ್ತೆ ಫೇಲ್ಯೂರ್ ಆಗಿ ಹೋಯ್ತು. ಇಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ದೊಡ್ಡ ದೊಡ್ಡ ಹೋರಾಟಗಾರರು ಇದ್ದಂತ ಒಂದು ದೊಡ್ಡ ಚಳವಳಿ, ಮಾಸ್ ಚಳವಳಿ, ಅದರೊಳಗೆ ಗೆದ್ದು ಬಂದಂಥವರು ದೊಡ್ಡ ದೊಡ್ಡ ಲೀಡರ್ಗಳು ಇದ್ರೂ ಯಾಕೆ ಚಿದ್ರೆ ಆಗುತ್ತೆ? ಅದು ಏನಂದ್ರೆ, ಈಗ ಜಯಪ್ರಕಾಶ್ ನಾರಾಯಣ್ರವರು ಈ ಆಂದೋಲನದ ಮುಖ್ಯಕಾರ ಹರಿಕಾರರಾಗಿ ಏನಿದ್ರು, ಅವ್ರ ಮಾರ್ಗದರ್ಶನ ಎಲ್ಲಿವರೆಗೂ ಇತ್ತು ಅಲ್ಲಿ ತನಕ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ನಾಯಕರೆಲ್ಲ ಒಂದು ಹದ್ದು ಬಸ್ನಲ್ಲಿ ಇದ್ರು. ಆದ್ರೆ ಕ್ರಮೇಣ ಏನಾಯ್ತು ಅಂದ್ರೆ, ಅಧಿಕಾರದ ಲಾಲಸೆ ಮತ್ತೆ ಅಧಿಕಾರವನ್ನ ಉಳಿಸ್ಕೊಳ್ತಕ್ಕಂಥ ಹತಾಶ ಪ್ರಯತ್ನಗಳು, ಇದರ ಜೊತೆಗೆ ಕರಪ್ಷನ್, ಭ್ರಷ್ಟಾಚಾರ, ಯಾವ ವ್ಯವಸ್ಥೆಯ ವಿರುದ್ಧ ಇವರು ಹೋರಾಡಿ ಅಧಿಕಾರಕ್ಕೆ ಬಂದ್ರೋ ಆ ವ್ಯವಸ್ಥೆಯ ಭಾಗವಾಗಿ ಇವರು ಮುಂದುವರೆದ್ರು. ಅದು ಚಳುವಳಿ ಸೋಲೋದಕ್ಕೆ ಕಾರಣ ಆಯಿತು. ಇದರ ಬಗ್ಗೆ ಜಯಪ್ರಕಾಶ್ ನಾರಾಯಣ್ರವರು ಬಹಳ ಒಂದು ರೀತಿಯ ಅವಮಾನ ಮತ್ತು ಅಪಮಾನಿತರಾದರು. ಹೇಳಿದರು, ಈಗ ನೋಡಿ, ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದಾಗ ಅವರೊಂದು ಮಾತು ಹೇಳಿದರು, ಅಧಿಕಾರಕ್ಕಾಗಿ ನೀವು ಹಪಾಪಿಸಬೇಡಿ, ಮತ್ತೊಂದು ರಾಜಕೀಯ ಪಕ್ಷವನ್ನು ಹುಟ್ಟಿಸಬೇಡಿ, ವ್ಯವಸ್ಥೆಯಲ್ಲಿ ಬದಲಾವಣೆಗಾಗಿ ಮಾತ್ರ ಹೋರಾಟ ಮಾಡಿ ಅಂತ ಅವರು ಹೇಳಿದರು. ಆದರೆ ಅವರ ಹಿಂದೆ ಇದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ಜೊತೆಗೆ ಸತ್ಯಾಗ್ರಹ ಕೂತಿರೋರೆಲ್ಲ ರಾಜಕೀಯಕ್ಕೆ ಬಂದು ಒಂದು ರಾಜಕೀಯ ಪಕ್ಷ ಕಟ್ಬಿಟ್ಟು ಸೋತೋದ್ರು. ಗೆದ್ರು, ಈಗ ಸೋತರು. ಚುನಾವಣಾ ರಾಜಕೀಯದಲ್ಲಿ ಗೆದ್ದಿರ್ಬೋದು, ಆಮೇಲೆ ಸೋತರು. ಮತ್ತೆ ಸೋತಿದ್ದಾರೆ. ಯಾಕೆ ಸೋತರು ಅಂದ್ರೆ, ಒಳ್ಳೆ ಆಡಳಿತ ಕೊಡಲಿಲ್ಲ. ಜನ ಪ್ರಶ್ನೆ ಮಾಡಿದರು, ನೀವು ಯಾರ ಗರಡಿಯಲ್ಲಿ ಯಾವ ಚಳವಳಿಯ ಹಿನ್ನೆಲೆಯಿಂದ ಬಂದಿದ್ದೀರಿ, ಅದಕ್ಕಿಂತ ಭಿನ್ನವಾಗಿ ಅಂದ್ರೆ ಇತರೆ ರಾಜಕೀಯ ಪಕ್ಷಗಳಿಗಿಂತ ಭಿನ್ನವಾಗಿ ನೀವೇನು ವರ್ತಿಸಲಿಲ್ಲ ಅಂತ ಅವ್ರಿಗೆ ಕೊಟ್ಟಿರೋ ಅಧಿಕಾರನ ವಾಪಸ್ ತಗೊಂಡ್ರು. ಸೊ ಅಸ್ಸಾಂನಲ್ಲಾಗಿದ್ದು ಅಷ್ಟೇ, ಬಿಹಾರದಲ್ಲಾಗಿದ್ದು ಅಷ್ಟೇ, ದೆಹಲಿಯಲ್ಲಿ ಹೊಸ ಪ್ರಯೋಗ ಆಗಿರೋದು ಅಷ್ಟೇ. ಯಾವ ರಾಜಕೀಯ ಪಕ್ಷಗಳ ಹೆಸರು ತಗೊಳ್ಳೋದು ಬೇಡ. ಈ ಚಳುವಳಿಗಳಲ್ಲಿ ನೋಡಿದಾಗ ಹಾಗೆ ಎಲ್ಲ ಬಗ್ಗೆ ಮಾತಾಡೋದು. ಈಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಕಿತ್ತಾದ್ಮೇಲೆ ಏನು ಒಳ್ಳೆ ಆಡಳಿತ ಸಿಗ್ತಾ ಇಲ್ಲ. ಶ್ರೀಲಂಕಾದಲ್ಲಿ ಅವ್ರು ಇದ್ದವ್ರನ್ನ ಕಿತ್ತ ತಕ್ಷಣ ಮಾಡಿದ್ಮೇಲೆ ಇವ್ರು ಬಂದ್ರು, ಅದೇನಾಯ್ತು ಈಗ ಅಷ್ಟೇ, ಹೆಸರು ಬದಲಾವಣೆ. ಅದೇ ತರದ ಆಡಳಿತ ವ್ಯವಸ್ಥೆ ಬಂದ್ರೆ ಜನ ಭ್ರಮ ನಿರಸನ ಆಗ್ತಾರೆ. ಒಂಥರ ಏನಪ್ಪ ಇದು ಈ ತರ ಆಯ್ತಲ್ಲ ಅಂತ ಹತಾಶೆ ಆಗ್ತಾರೆ. ಸರ್, ಇದರೊಳಗೆ ನಮಗೆ ಇನ್ನೊಂದೇನಂದ್ರೆ, ನೀವು ಒಳ್ಳೆಯ ರಾಜಕೀಯ ವ್ಯಕ್ತಿ ಬಂದಿದ್ದ ಅಂತ ಇಟ್ಕೊಳ್ಳಿ, ಆದ್ರೆ ನಿಮ್ ಕೆಳಗಡೆ ಇದು ಬಂದಂತ ಅಧಿಕಾರಿಗಳಿದಾರಲ್ಲ, ಇದು ಯಾಕೆ ಹೇಳ್ತಿದೆ ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನೀವು ಒಳ್ಳೆ ವ್ಯಕ್ತಿ ಇರ್ಬೋದು, ಆದ್ರೆ ನೀವು ಇಂಪ್ಲಿಮೆಂಟೇಷನ್ ಮಾಡೋರು ಯಾರು? ಅಧಿಕಾರಸ್ಥರೇ. ಕಾರ್ಯಾಂಗದಲ್ಲಿ ಇರತಕ್ಕಂಥ ಅಧಿಕಾರಸ್ಥರು ಸರಿಯಾಗಿ ಇಲ್ಲದೆ ಹೋದ್ರೆ ಶಾಸಕಾಂಗವೂ ಸೋಲುತ್ತೆ ಅಂತ ನೀವು ನನ್ನ ಉದ್ದೇಶ. ಆದ್ರೆ ಇದುವರೆಗೂ ನಾವು ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದಾಗ, ಉತ್ತಮ ಶಾಸಕಾಂಗ ಇದ್ದಾಗ, ಇಫ್ ಲೆಜಿಸ್ಲೇಟರ್ಸ್ ಆರ್ ಗುಡ್, ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಆರ್ ಗುಡ್, ದೇ ಕೆನ್ ಡಿಕ್ಟೇಟ್ ಟರ್ಮ್ಸ್ ಆನ್ ದಿ ಎಕ್ಸಿಕ್ಯೂಟಿವ್ ಲೈನ್ಸ್. ಅಂದ್ರೆ ಕಾರ್ಯಾಂಗಕ್ಕೆ ಸರಿಯಾಗಿ ಅಂಕುಶ ಇಟ್ಟು ಆಡಳಿತ ನಡೆಸಬಹುದು ಶಾಸಕಾಂಗ ಇರಬೇಕು. ನಮ್ಮ ಶಾಸಕರು ಏನಾಗ್ತಾರೆ ಅಂದ್ರೆ, ಬರ್ತಿದ್ದಾಗೇನೆ ಎಲ್ಲ ರಾಜಕೀಯ ಪಕ್ಷಗಳು, ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಅಥವಾ ಪ್ರಪಂಚದ ಎಲ್ಲ ಕಡೆಗೂ ಚುನಾಯಿತನಾಗಿ ಬಂದು ಸೀಟ್ನಲ್ಲಿ ಕೂರ್ತಿದ್ದಾಗೆ ಆತ ಏನ್ ಮಾಡ್ತಾನೆ ಅಂದ್ರೆ, ಮೊದಲು ಅವರ ಅಧಿಕಾರಸ್ಥರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಆದಾಯದ ಮೂಲಗಳು ಯಾವುದು ಅಂತ ಅದನ್ನು ಹುಡುಕ್ತಾರೆ. ಹೌದು. ಸೊ ಇದನ್ನ ಇವರ ವೀಕ್ನೆಸ್ ಅನ್ನ ಬಳಸ್ಕೊಂಡು ಅವ್ರು ಆ ಥರ ಮಾಡ್ತಾರೆ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ತಾನು ಮೇಲ್ಪಂಕ್ತಿಯನ್ನು ಹಾಕಿದರೆ ಕೆಳಗಿರೋ ಕಾರ್ಯಾಂಗ ಅದನ್ನ ಅನುಸರಿಸ್ತಾರೆ.
ನನಗೆ ಕೊಡ್ತಕ್ಕಂಥ ಸಂಬಳ ಜಾಸ್ತಿ ಇದೆ ಅಂತ ಹೇಳಿ ತಿಂಗಳು ಕೊನೆಗೆ ಸ್ವಲ್ಪ ಹಣವನ್ನು ಕೆಲವು 100 ರೂಪಾಯಿಗಳನ್ನು ವಾಪಸ್ ಕಟ್ಟಿರೋದಿದೆ. ನನಗೆ ನನ್ನ ಅಗತ್ಯಕ್ಕಿಂತ ಜಾಸ್ತಿ ಸಂಬಳವನ್ನು ಕೊಟ್ಟರೆ ನಾನು ಭ್ರಷ್ಟನಾಗ್ತೀನಿ ಅಂತ ಅವರು ಅದೇ. ಸೊ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಫಾಲೋ ಮಾಡ್ತಾರೆ. ಸರಳತೆಯನ್ನ ಮತ್ತು ಗೊತ್ತಾದ ನ್ಯಾಯಬದ್ಧವಾದ ಆದಾಯದಲ್ಲೇ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇವನು ಕಬಳಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ, ಅಂದರೆ ಚುನಾಯಿತ ಪ್ರತಿನಿಧಿ ಕಬಳಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವನ ಕೆಳಗಡೆ ಇರ್ತಕ್ಕಂಥ, ಅಂದರೆ ಬಿಲ್ ಪಾಸ್ ಮಾಡ್ತಕ್ಕಂಥ ಅಧಿಕಾರವರೆಗೂ ಅದನ್ನೇ ಮಾಡ್ತಾರೆ. ಅದನ್ನೇ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಮೊದಲನೇ ಸರ್ಕಾರ ಇದ್ದಾಗ, ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸರ್ಕಾರ ಇದ್ದಾಗ ಎಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಮತ್ತು ಮಹಾತ್ಮ ಗಾಂಧಿ ಆದಿಯಾಗಿ ಎಲ್ಲರೂ ಕೇಳಿದರು. ಏನಂತ ಹೇಳಿದ್ರೆ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಬ್ರಿಟಿಷರ ಆಡಳಿತದಲ್ಲಿ ನಾವೆಲ್ಲ ನೊಂದು ಹೋಗಿದ್ದೀವಿ, ಕಾರಾಗೃಹಗಳಲ್ಲಿ ಜೈಲುಗಳಲ್ಲೂ ಭ್ರಷ್ಟಾಚಾರ ಇದೆ, ಪೊಲೀಸ್ನಲ್ಲೂ ಇದೆ, ಹಾಗಾಗಿ ಇದಕ್ಕೊಂದು ಸಮಿತಿಯನ್ನು ಆಯ್ಕೆ ಮಾಡಬೇಕು, ಸಾರ್ವಜನಿಕ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ಕೊನೆಗಾಣಿಸಬೇಕು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ಕೇಳ್ಕೊಳ್ತಾರೆ. ಆಗ ಜಸ್ಟಿಸ್ ಸಂತಾನಮ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡುತ್ತೆ. ಸಾರ್ವಜನಿಕ ಆಡಳಿತದಲ್ಲಿ ಭ್ರಷ್ಟಾಚಾರ ತಡೆಗಟ್ಟೋದಕ್ಕೆ ಒಂದು ಸಮಿತಿಯನ್ನು ಮಾಡ್ತಾರೆ. ಆಗ ಭ್ರಷ್ಟಾಚಾರಕ್ಕೆ ಅದ್ರ ಬಗ್ಗೆ ಡಿಬೇಟ್ ನಡೆಯುತ್ತೆ ಪಾರ್ಲಿಮೆಂಟ್ನಲ್ಲಿ, ಮೊದಲನೇ ಪಾರ್ಲಿಮೆಂಟ್ನಲ್ಲಿ. ಆಗ ಸಂತಾನಮ್ ಅವರು ಅವರು ನಿವೃತ್ತ ನ್ಯಾಯಾಧೀಶರು, ವಿಶ್ರಾಂತ ನ್ಯಾಯಾಧೀಶರು, ಅವ್ರೇನು ಮಾಡ್ತಾರೆ, ಸಬ್ಮಿಟ್ ಮಾಡಿದಾಗ ಏನಾದರೂ ಪ್ರಶ್ನೆ ಬಂದರೆ ನೀನು ಸ್ವಲ್ಪ ಹೇಳೋದಕ್ಕೆ ಇರಬೇಕಪ್ಪ ಅಂತ ನೆಹರು ಅವರು ಅವ್ರನ್ನ ಅಲ್ಲಿ ಕೂರಿಸ್ಕೊಂಡಿರ್ತಾರೆ. ಅಧಿಕಾರಸ್ಥರು ಗ್ಯಾಲರಿ ಒಳಗೆ ಇರ್ತಾರೆ. ಇದು ಪಾರ್ಲಿಮೆಂಟ್ನಲ್ಲಿ ರೆಕಾರ್ಡ್. ಅವರು ಭ್ರಷ್ಟಾಚಾರಕ್ಕೆ ಏನು ಮಿಸ್ಟರ್ ಜಸ್ಟಿಸ್ ಸಂತಾನಮ್ ಅವರು ಹೌ ಡು ಯು ಡಿಫೈನ್ ದ ಕರಪ್ಷನ್ ಅಂತ ಕೇಳ್ತಾರೆ. ಭ್ರಷ್ಟಾಚಾರವನ್ನು ನೀನು ಹೇಗೆ ವ್ಯಾಖ್ಯಾನಿಸ್ತೀಯ ಅಂತ ಕೇಳ್ತಾರೆ. ಸಾರ್ವಜನಿಕ ಸೇವೆಯಲ್ಲಿರೋರು, ಸಾರ್ವಜನಿಕ ಆಡಳಿತದಲ್ಲಿರೋ ನಿಮ್ಮಂಥ ಚುನಾಯಿತ ಪ್ರತಿನಿಧಿಗಳು, ನಮ್ಮಂಥ ಅಧಿಕಾರಿಗಳು ಭ್ರಷ್ಟಾಚಾರದ ಒಂದು ಲಕ್ಷ್ಮಣ ರೇಖೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಉದಾಹರಣೆಯನ್ನು ಕೊಡ್ತಾರೆ ಮತ್ತು ಅದನ್ನು ಅವರು ಆ ರಿಪೋರ್ಟ್ನಲ್ಲಿ ಬರೆದಿದ್ದಾರೆ. ಇವತ್ತಿಗೂ ಕೂಡ ಅದು ದಾಖಲೆಯಲ್ಲಿದೆ. ನೀವು ಯಾರನ್ನಾದರೂ ಒಂದು ಕೆಲಸಕ್ಕೆ ಆಯ್ಕೆ ಮಾಡ್ಕೊಳ್ತೀರಾ, ಕೂಲಿ ಕೆಲಸಕ್ಕೆ ಯಾರನ್ನ ತಗೊಳ್ತೀರಿ, ಮರದ ಮೇಲೆ ಜೇನಿದೆಯಪ್ಪ ಅದನ್ನು ಇಳಿಸ್ಕೊಡು ಅಂತ ಕೇಳ್ತೀರಾ, ಅವನಿಗೆ ಕೂಲಿ ಕೊಡ್ತೀರಾ. ಅವ್ನ ಕೆಲಸ ಮೇಲೆ ಹತ್ತಿ ಆ ಜೇನನ್ನ ಎಲ್ಲ ನೀವು ಕೊಟ್ಟಿರೋ ಪಾತ್ರೆ ತುಂಬಿಸಿ ವಾಪಸ್ ನಿಮಗೆ ಕೊಡಬೇಕು. ಅವನು ಭ್ರಷ್ಟಾಚಾರ ರಹಿತವಾಗಿ ಆ ಕೆಲಸ ಮಾಡ್ತಾನೆ. ಆದರೆ ಅವನ ಕೈಗೆ ಇಳಿಸುವಾಗ ಕೈಗೆ ಹತ್ತಿರೋ ಅದನ್ನು ನೀನು ಅವನೇನ್ ಮಾಡ್ತಾನೆ, ಹೋಗುವಾಗ ಪಾಪ ನೆಕ್ಕೊಂಡು ಹೋಗ್ತಾನೆ. ಭ್ರಷ್ಟಾಚಾರ ಅಲ್ಲ. ನೀವು ಕೇಳಿದ್ದನ್ನ ಅವನ ಮೇಲಿರೋದನ್ನ ತುಂಬಿಸ್ಕೊಟ್ಟಿದ್ದಾನೆ, ಆ ಕೈಲಿ ತೊಳ್ಕೊಂಡು ಅದನ್ನು ಚರಂಡಿಗೆ ಚೆಲ್ಲೋದ್ರ ಬದಲಾಗಿ ಅವ್ನ ಪಾಪ ನೆಕ್ಕೊಂಡು ಹೋಗ್ತಾನೆ. ಆ ಥರ ಇರಬೇಕು. ನೀವು ಯಾರನ್ನ ಸೇವೆಗೆ ತಗೊಳ್ತೀರೋ, ನಿಮಗೆ ಸೇವೆ ಕೊಡೋರು ಅಷ್ಟು ನಿಷ್ಠಾವಂತರು, ಪ್ರಾಮಾಣಿಕರಾಗಿದ್ದರೆ ಸಾರ್ವಜನಿಕ ಆಡಳಿತ ಶುಚಿಯಾಗಿರುತ್ತೆ ಅಂತ ಹೇಳಿ ಇವತ್ತು ಬೇಕಾಗಿರೋದು ಅದೇ. ಶಾಸಕಾಂಗದವರು ಮೇಲ್ಪಂಕ್ತಿಯನ್ನು ನೀವು ಹೇಳಿದಾಗೆ ಹಾಕಿದರೆ ಕೆಳಗಡೆ ಇರೋ ಕಾರ್ಯಾಂಗದಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ. ನಾನು ಮೇಲ್ಕೂತ ನಾನು ಮಾತ್ರ ಊಟ ಮಾಡ್ತೀನಿ, ನೀನು ಮಾಡಬೇಡ ಅಂತ ಹೇಳಿದ್ರೆ ಇವನು ಫುಲ್ ಮೀಲ್ಸ್ ತಗೊಂಡಾಗ ಅವ್ನು ಪ್ಲೇಟ್ ಮೀಲ್ಸ್ ಅಂತೂ ತಗೊಳ್ಳೋದು ಡೆಫಿನೆಟ್. ಸೊ ಅದೇ ಸರ್, ಇನ್ನು ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇಲ್ಲ ಇದು ವಿಷಯಕ್ಕೆ ಸ್ವಲ್ಪ ಹತ್ರ ಇಲ್ಲ, ವಿಷಯಕ್ಕೆ ಹತ್ರನೇ ಇರೋದು ಅದೇ. ಅಂದ್ರೆ ಇದು ಪೂರಕವಾಗಿರೋದು ಏನಂತ ಹೇಳಿದ್ರೆ, ಒಟ್ಟಾರೆಯಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗ ನಡೀತಿರ್ಬೋದಂತ ಘಟನೆಗಳು ಅಧಿಕಾರಸ್ಥರು ಯಾರಿದ್ದಾರೆ ಅವರೆಲ್ಲರೂ ಬಹುತೇಕ 99% ಭ್ರಷ್ಟರಾಗಿರೋದ್ರಿಂದನೇ ಈ ತರ ಅದೇ ನಿಮ್ಗೆ ಕಣ್ಣಿಗೆ ಕಾಣುತ್ತದು, ಕಣ್ಣಿಗೆ ಕಾಣುತ್ತೆ, ಯುವಕರಿಗೆ ಕಣ್ಣಿಗೆ ಕಾಣುತ್ತೆ. ಎಂದೂ ₹1 ದುಡ್ಡು ಇಲ್ದಿದ್ದವರು ಇದ್ದಕ್ಕಿದ್ದಂಗೆ ಅಧಿಕಾರಕ್ಕೆ ಬರ್ತಿದ್ದಂಗೆ ಕೋಟಿಗಟ್ಟಲಿರಂತ ಮನೆ ಕಟ್ಟಿದ್ದಾನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾನೆ, ಅವ್ರ ಮಕ್ಕಳಿಗೇನೆ ಎಲ್ಲ ಅಧಿಕಾರ ಕೊಟ್ಟಿದ್ದಾನೆ ಅಂದಾಗ ಸಹಜವಾಗಿ ಇದು ಬರೋದು. ಸರ್, ಜನ ಈಗ ಯುವಜನರು ಮತ್ತು ವಿದ್ಯಾರ್ಥಿಗಳು ದಂಗೆ ಹೇಳೋದು ಯಾವಾಗ ವ್ಯವಸ್ಥೆ ವಿರುದ್ಧ ಅಂದರೆ, ನಮ್ಮನ್ನು ಆಳ್ತಕ್ಕಂಥ ಪ್ರಭುತ್ವದಲ್ಲಿ ಯಾರಿದ್ದಾರೆ ಅವರು ಮಾದರಿಯಾದ ನಡವಳಿಕೆಗಳನ್ನು ತೋರಿಸ್ದೇ ಹೋದರೆ, ಐಷಾರಾಮಿ ಬದುಕಿನಲ್ಲಿ ಐಷಾರಾಮಿ ಜೀವನವನ್ನು ಸವಿಸ್ತಾ ಇದ್ದರೆ, ನನಗೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ಕೂಡ ನನಗೆ ಕುಡಿಯೋದಕ್ಕೆ ಶುದ್ಧವಾದ ನೀರಿಲ್ಲ, ಸ್ನಾನಕ್ಕೆ ನೀರಿಲ್ಲ, ಇವ್ರ ಮನೆಯಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಇದರಲ್ಲಿ ಗಂಡ ಹೆಂಡತಿ ಕುತ್ಕೊಂಡು ಸ್ವಿಮ್ ಮಾಡೋದನ್ನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಎಂಥವ್ರಿಗೂ ಕೂಡ ಭಯಂಕರ ಸಿಟ್ಟು ಬರುತ್ತೆ ಸರ್. ಕರ್ನಾಟಕದಲ್ಲಿ ಆಗಿರೋ ಘಟನೆ ಅದು. ಇದನ್ನ ಬಹಳ ದೊಡ್ಡ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಕರ್ನಾಟಕದ ಒಬ್ಬ ಮಾಜಿ ಮಂತ್ರಿಗಳು, ಹಾಲಿ ರಾಜಕಾರಣಿಗಳು, ಏನೋ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ, ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ
ಏನು ಸ್ವಿಮ್ ಮಾಡೋದನ್ನು ಗಾಗಲ್ ಹಾಕೊಂಡು ಮಧ್ಯೆ ಒಂದಿಷ್ಟು ಒಳ್ಳೆ ಡ್ರಿಂಕ್ಸ್ಗಳನ್ನ ಇಟ್ಕೊಂಡು ಮಧ್ಯಾಹ್ನದ ಹೊತ್ತಿನಲ್ಲಿ ಅದನ್ನು ಸವಿತಾ ಇದ್ರೆ ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ಕುಡಿಯೋ ನೀರಿಗಾಗಿ ಹೊಡೆದಾಟಗಳಾಗ್ತಾ ಇದ್ದಾವೆ. ಇವ್ರ ಮನೆಯಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇವರು ಗಂಡ ಹೆಂಡತಿ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾ ಇದ್ರೆ ಅದು ಏನಾಗುತ್ತೆ? ಸಾರ್ವಜನಿಕರನ್ನ ಬಡ್ದು ಎತ್ತು. ಸೊ ಜನರು ಹಿಂಸೆಗೆ ಇದರಲ್ಲಿ ನಡೀತಾ ಇರೋದೇನೆಂದರೆ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಪ್ರಿಂಟ್ ಮೀಡಿಯಾದಲ್ಲೂ ಚೆನ್ನಾಗಿ ಬಂದಿದೆ. ಕಳೆದ 2-3 ದಿನದಿಂದ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಅವ್ರು ಕೇಳಿರೋ ಪ್ರಶ್ನೆಗಳಿದೆ. ಇಷ್ಟೆಲ್ಲ ಹಿಂಸೆ ಯಾಕೆ ಮಾಡಬೇಕು, ಯಾಕೆ ಬೆಂಕಿ ಹಚ್ಚಬೇಕು, ಯಾಕೆ ಮ್ಯಾನ್ ಹ್ಯಾಂಡ್ಲ್ ಮಾಡಬೇಕಂದ್ರೆ ದೈಹಿಕವಾಗಿ ಹಲ್ಲೆ ಮಾಡೋದು, ಸತ್ತೋಗಿದ್ದಾರೆ, ಆ ಹಲ್ಲೆ ಮಾಡಿ ಒದೆಯೋದನ್ನ ತೋರಿಸಿದ್ದಾರೆ. ಹಣಕಾಸು ಸಚಿವನಿಗೆ ಅವನು ಹೆಂಗ್ ಬೀಳ್ತಾನೆ ಅಂದ್ರೆ ಬಹುಶಃ ಅವ್ನು ಬದುಕುಳಿದಿದ್ದೇ ದೊಡ್ಡ ಮಾತಾಯ್ತು. ಸೊ ಯಾಕೆ ಆ ಹಿಂಸೆ ಕಾರಣ ಏನು ಸರ್? ಹಿಂಸೆಯ ಉದ್ಭವ ಎಲ್ಲಿ? ಬಹಳ ಮೂಲಭೂತ ಪ್ರಶ್ನೆ ಅದು. ಇವತ್ತು ಎಲ್ಲರೂ ನಾವು ಯುವ ಜನರನ್ನ ಬೈತೀವಿ, ದಾರಿ ತಪ್ಪಿದ್ದಾರೆ, ಇವರಿಗೆ ಏನು ಜವಾಬ್ದಾರಿ ಇಲ್ಲ, ಎಲ್ಲದಕ್ಕೂ ಮಚ್ಚು ಲಾಗ್ ಹಿಡಿತಾರೆ, ಬೆಂಕಿ ಹಚ್ತಾರೆ. ಸರಿ, ಅವರ ತಾಳ್ಮೆಯ, ಅವರ ಕಾಯುವಿಕೆಯ ಮಿತಿ ಮೀರಿದೆ. ಒಬ್ಬ ವ್ಯಕ್ತಿ ತಾಳ್ಕೊಳ್ಬಲ್ಲ ಸರ್, ಎಲ್ಲಿ ತನಕ ತಾಳ್ಕೊಳ್ತಾನೆ? ಆ ತಾಳ್ಮೆ ಅನ್ನೋದು ಮಿತಿ ಮೀರ್ಬಿಟ್ಟಿದೆ. ಸಹನೆಯನ್ನ ಇವರು ಕೆಣಕ್ತಾ ಇದ್ದಾರೆ. ಆ ಸಹನೆಯನ್ನ ಕೆಣಕದೆ ಅವರಲ್ಲಿ ಶಾಂತಿ ಬರಬೇಕು, ರಚನಾತ್ಮಕವಾದ ಕೆಲಸದಲ್ಲಿ ಇರಬೇಕು, ದೇಶ ಕಟ್ಟೋದ್ರಲ್ಲಿ ಇರಬೇಕು, ಹಿಂಸೆ ತೊರಿಬೇಕು, ಬೆಂಕಿ ಹಚ್ಚಬಾರದು, ಲೂಟಿ ನೋಡಿ ಮಾಲ್ಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಮಾಲ್ಗಳಲ್ಲಿ ಲೂಟಿ ಮಾಡೋದಿದೆಯಲ್ಲ, ಅದು ಚಳುವಳಿಕಾರರ ಉದ್ದೇಶ ಆಗಿರಲಿಲ್ಲ. ಒಂದು ಚಳುವಳಿಗೆ ಕರೆ ಕೊಟ್ಟಾಗ ನಾಯಕರು ಹಿಡಿತ ತಪ್ಪೋಗುತ್ತೆ. ಮಾಬು ಬಂದ್ಮೇಲೆ ಯಾರ ಕಂಟ್ರೋಲ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಸಮಾಜಘಾತಕ ಶಕ್ತಿಗಳು ಅವರು ದುರುಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಅದು ಅವ್ರ ಮೇಲೆ ಕೆಟ್ಟ ಹೆಸರು, ಇದು ಚಳುವಳಿಕಾರರ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಚಳುವಳಿಕಾರರ ಮೇಲೆ ಅಂದ್ರೆ ನಾಯಕನಾಗಿದ್ದವನು ಒಂದು ಚಳುವಳಿಗೆ ಕರಿಬೇಕಾದ್ರೆ ಇಷ್ಟು ದೊಡ್ಡ ಮಾಬು ಬರ್ತಾ ಇದೆ, ಇದಕ್ಕೆ ನಾನು ಸರಿಯಾಗಿ ದಾರಿದೀಪವನ್ನು ಮಾಡದೆ ಹೋದ್ರೆ ಇದು ತಪ್ಪು ದಾರಿ ಹೋಗೋ ಚಾನ್ಸ್ ಇರುತ್ತೆ. ಅದನ್ನ ಇವರು ನೋಡ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ನಾವು ಆಡಳಿತ ನಡೆಸ್ತಕ್ಕಂಥವ್ರು ಎಡವದೇ ಇಲ್ಲಿ ಸರ್. ಮುಂಜಾಗ್ರತೆ ಕ್ರಮಗಳನ್ನು ನೋಡದೇ ಇಲ್ಲ, ಚಳುವಳಿ ಕರೆ ಕೊಟ್ಟು ಬಿಡ್ತಾರೆ. ಬಟ್ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು, ಒಳ್ಳೆ ಪರಿಣಾಮಗಳೇನು, ಅದಕ್ಕಿಂತ ದುಷ್ಪರಿಣಾಮಗಳು ಏನಿದಾವೆ ಅದಕ್ಕೆ ನಾನು ಪ್ರತಿಬಂಧಕವಾಗಿ ಏನು ಮಾಡ್ಕೋಬೇಕು ಆ ಸಿದ್ಧತೆ ಮಾಡ್ಕೊಳ್ಳೋದೇ ಇಲ್ಲ. ಒಟ್ಟು ಕರೆ ಕೊಟ್ಬಿಡೋದು. ಈ ಪ್ರಿಕಾಷನರಿ ಮೆಷರ್ಸ್ನ ಯಾರೇ ಚಳುವಳಿಗಾರರಾಗಲಿ, ಚುನಾಯಿತ ಪ್ರತಿನಿಧಿಗಳು ಕರೆ ಕೊಡುವಾಗ ಮುಂಜಾಗ್ರತೆ ಕ್ರಮಗಳು ಇರಬೇಕು. ಸಿಂಪಲ್ ಆಗಿ ಸರ್, ಇವತ್ತು ಗಣೇಶ ವಿಸರ್ಜನೆ ಎಲ್ಲ ಕಡೆಗೂ ನಡೀತಾ ಇದೆ. ಇದು ಬಹಳ ಇಂಪಾರ್ಟೆಂಟ್. ಈಗ ಒಂದು ನಾನು DJ ಬೇಕು ಅಂತ ಗಲಾಟೆ ಮಾಡ್ತಾ ಹೋದಾಗ ಆಡಳಿತದಲ್ಲಿರೋರು DJ ಯಾಕೆ ಬೇಡ ಅಂತ ಒಂದಿಷ್ಟು ಕಾರಣಗಳು ಕೊಟ್ಟಿದ್ದಾರೆ. ಹೌದು, ಅದನ್ನ ನಾವು ಒಪ್ಕೋಬೇಕು. DJ ಅನಿವಾರ್ಯವಾ? DJ ಇಲ್ಲದೆ ನಾನು ಯುವ ಜನರಿಗೆ ಸರಿಯಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋಕೆ ಆಗೋದಿಲ್ಲ. ಇದೆ ಅಲ್ಲ, ಆಕ್ಚುಲಿ ಏನು DJ ಅಂದ್ರೆ ಕುಣಿಯಲ್ಲ, ಅಥವಾ ನೀವು ದೇವರನ್ನ ನೀಟಾಗಿ ಕರ್ಕೊಂಡು ಹೋಗಿ ಒಳ್ಳೆ ಮನಸ್ಸಿನಿಂದ ಇದನ್ನ ಏನೋ ನೀರು ಬಿಡಲ್ಲ ಸರ್. ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲಸ ಇಲ್ದೇನೆ ಬಹಳ ಜನ ಸಾಂಸ್ಕೃತಿಕ ನಾಯಕರಿದ್ದಾರೆ, ಸಾಂಸ್ಕೃತಿಕ ತಂಡಗಳಿದ್ದಾವೆ. ಅವ್ರಿಗೆ ಒಂದಷ್ಟು ಹೊಟ್ಟೆ ಬಟ್ಟಿಗೆ ಆಗುತ್ತೆ, ನೀವು ಕೊಡಿ, ಅವ್ರನ್ನ ಕರ್ಕೊಂಡು ಬನ್ನಿ. ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾದನ್ನು ಕರ್ಕೊಂಡ್ಬಂದ್ರೆ ಕಾಂಟ್ರಾಕ್ಟ್ಗಳು ಉದ್ಧಾರ ಆದರು, ಅದಕ್ಕೆ ತರ್ಕೊಂಬರೋ ಲಾರಿ ಉದ್ಧಾರ ಆದಿತ್ತು, ಎಲೆಕ್ಟ್ರಿಸಿಟಿ ವೇಸ್ಟ್ ಆದ. ಮತ್ತೆ ಇನ್ನೂ ಒಂದು ಆರೋಗ್ಯಕರ ಸಾರ್ವಜನಿಕರ ಬದುಕು ಮತ್ತು ಆರೋಗ್ಯ ಎಷ್ಟು ಹಾಳ. ಅಲ್ಲ, ಇನ್ನೊಂದು ಅಂತ ಹೇಳಿದ್ರೆ ಹಾರ್ಟ್ ವೀಕ್ ಇದ್ದಾರೆ, ಸತ್ತು ಹೋಗ್ಬಿಡ್ತಾರೆ ಸರ್. ಆಮೇಲೆ ಡಗ್ ಇದೆ ಅನ್ನೋದು ಭಯಂಕರ BP ರೈಸ್ ಆಗುತ್ತೆ, ಹಾರ್ಟ್ ವೀಕ್ ಆಗುತ್ತೆ. ಎಲ್ಲಕ್ಕಿಂತ ಸರ್ ಕಿವಿ ತಮಟೆಗಳು ಹೊರಟೋಗ್ಬಿಡುತ್ತೆ. ನವಜಾತ ಶಿಶುಗಳು ಶಾಶ್ವತವಾಗಿ ಅಂಗವಿಕಲರಾಗ್ತಾರೆ. ಅದನ್ನ ಕೇಳ್ಬಿಟ್ರೆ ಗರ್ಭಿಣಿಯರು ಇನ್ನೂ ಹೆರಿಗೆಕ್ಕಿನ ಮೊದಲೇ ಪ್ರಸವ ಪೂರ್ವ ಇದರಲ್ಲೇ ಆಗೋಗುತ್ತೆ. ಸೊ ಇದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕೆ ಹೊರತು ಇದನ್ನ ಒಂದು ರಾಜಕೀಯ ಪಕ್ಷದ ಸಿದ್ಧಾಂತವಾಗಿ ಹೋರಾಡೋದು ತಪ್ಪು. ಸೊ ನಾಯಕರು ಮಾಡಬೇಕಾದ್ದು ಏನಂದ್ರೆ DJ ಇಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು? ನಿಮಗೆ DJ ಬೇಕಾ? ಎಲ್ಲೋ ಊರು ಹೊರಗಡೆ ದೂರ ಜನವಸತಿ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಸ್ವಲ್ಪ ಹೊತ್ತು ಹಾಕ್ಕೊಂಡು ನೀವು ನಡೀರಿ ಮನೆಗೆ. ಆದರೆ ಸಾರ್ವಜನಿಕರ ರಸ್ತೆಯಲ್ಲಿ ನೀವು ಮೆರವಣಿಗೆಯಲ್ಲಿ ಬರೋದಾದ್ರೆ ಬೇಡ ಸರ್. ನೀವು ಇದನ್ನು ಹೇಳೋದನ್ನ ಈ ಮುಂಜಾಗ್ರತೆ ಕ್ರಮಗಳು ನಮ್ಮಲ್ಲಿ ಇದ್ದಾಗ ಅದೇ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ
ನೀವು ಅವಾಗಲೇ ಹೇಳ್ದಂಗೆ ಅನ್ನ, ಆಹಾರ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹಾ, ಈಗ ನಮ್ಮಲ್ಲಿ DJ ಬೇಕು ಅಂತ ಕುಣಿತೀವಿ. ಅದು ಹೊಟ್ಟೆ ತುಂಬಿಸುತ್ತಾ, ನನಗೊಂದು ಉದ್ಯೋಗ ಕೊಡುತ್ತಾ? ಅದೇ ಅಂದ್ರೆ ನೀವು ಅಕಸ್ಮಾತ್ ಇದೇ ನಿಮಗೆ ಮುಂದೊಂದು ದಿನ ತಿರುಗಿ ಮಾತ್ರ ಆಗ್ಬೋದೇನೋ? ಆಗುತ್ತೆ, ಆಗ ಎಲ್ಲ ಚಾನ್ಸ್ ಇದೆ ಅಲ್ವಾ? ಹೌದು. ಇವತ್ತು DJ ಕೇಳ್ತಾರೆ, ನಾಳೆ ಇಲ್ಲ ನಾವೆಲ್ಲರೂ ಕೈಯಲ್ಲಿ ಗನ್ ಹಿಡ್ಕೊಂಡು ಶೂಟ್ ಮಾಡ್ತೀವಿ, ಏರ್ ಗನ್ ತಗೊಂಡು ಮಾಡ್ತೀವಿ. ಇವೆಲ್ಲ ಬೇಕಾ ನಮಗೆ? ನೋಡಿ, ಹುಟ್ಟು ಹಬ್ಬ ಆಚರಿಸೋದಕ್ಕೆ ಅವರೇ ಕೊಟ್ಟಿರೋ ಪ್ಲಾಸ್ಟಿಕ್ ಚಾಕು ಸಾಕು. ಕೆಲವರು ತಲ್ವಾರ್ಗಳನ್ನು ಬಳಸ್ತಾರೆ. ಅಗತ್ಯ ಇದೆಯಾ? ಆ ತಲ್ವಾರ್ ಏನನ್ನ ತೋರಿಸುತ್ತೆ? ಹಿಂಸೆಯನ್ನ ಪ್ರಚೋದಿಸುತ್ತೆ. ಹಿಂಸೆ ಇರಬಾರ್ದು. ಆ ಥರನೇ DJ ಕೂಡ ಅಷ್ಟೇ, ಸ್ವಸ್ಥ ಮನಸ್ಸನ್ನ, ಆರೋಗ್ಯಕರವಾದ ಮನಸ್ಸನ್ನ ವಿಕೃತಗೊಳಿಸುತ್ತೆ. ಆ ಕಾರಣಕ್ಕಾಗಿ ಬೇಡ ಅನ್ನೋದಷ್ಟೇ. ಸೊ ಇಲ್ಲಾದರೂ ಅಷ್ಟೇ ಸರ್, ಈ ಚಳುವಳಿಗಳ ಹಿನ್ನೆಲೆ ಇದ್ದಾಗ ಯುವ ಜನರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ನಾಯಕತ್ವದ ಕೊರತೆ, ಹಾಗಾಗಿ ಅದು ಹಿಂಸೆಯಲ್ಲಿ ಕೊನೆಗೊಂಡಿದೆ. ಸೊ ಬೆಂಕಿ ಹಚ್ಚೋದ್ರಲ್ಲಿ ಕೊನೆಗೊಂಡಿದೆ. ನೀವು ಹೇಳ್ತಿರೋದೆಲ್ಲ ನೋಡಿದ್ರೆ ಗೆಳೆಯರೇ, ಸರ್ ಹೇಳ್ತಾ ಇದ್ದಾರೆ, ನನಗೆ ಉಳಿತಿರೋದು ಏನಂತ ಹೇಳಿದ್ರೆ, ಒಟ್ಟಾರೆಯಾಗಿ ಏನು ರಾಜಕಾರಣಿಗಳಿದಾರಲ್ಲ, ಅವರು ಮಾಡಿರಬಹುದಾದಂಥ ಪಾಪದ ಕರ್ಮ ಯುವ ಜನರ ಮೇಲೆ ಇದೆ. ಯುವ ಜನರು ಇವತ್ತು ತಿರುಗಿ ಬೀಳೋ ಮಟ್ಟಕ್ಕೆ ಬಂದಿದ್ದಾರೆ. ಅದು ನೇಪಾಳ ಆಗಿರ್ಬೋದು, ಅದು ಶ್ರೀಲಂಕಾ ಆಗಿರ್ಬೋದು, ನಾಳೆ ಬೆಳಗ್ಗೆ ನಮ್ಮ ದೇಶನೂ ಆಗಿರ್ಬೋದೇನೋ. ಆಗ ಆ ದೇಶ ನಮ್ಮ ದೇಶಕ್ಕೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ, ಆ ಕಾಳಜಿ ನಮ್ಮ ಉದ್ದೇಶ. ಆದರೆ ರಾಜಕಾರಣಿ ಈಗಲಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಮುಂದೊಂದು ದಿನ ಅದರ ಫಲವನ್ನು ಊಟ ಮಾಡೇ ಮಾಡ್ತೀರಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು.